ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಸರ್ಕಾರಿ ಕನ್ನಡ ಶಾಲೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಮುನವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ತಡರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಶಾಲೆಯ 2 ಕೊಠಡಿಗಳ ಬೀಗ ಮುರಿದು ಒಳನುಗ್ಗಿದ ದುಷ್ಕರ್ಮಿಗಳು ಮಕ್ಕಳ ಹಾಗೂ ಶಿಕ್ಷಕರ ಹಾಜರಾತಿ ಪುಸ್ತಕಗಳು, ಕುರ್ಚಿಗಳು ಸೇರಿದಂತೆ ಹಲವು ಸಾಮಗ್ರಿಗಳನ್ನು ಸುಟ್ಟು ಹಾನಿಗೊಳಪಡಿಸಿದ್ದಾರೆ. ಇದಲ್ಲದೆ ಮಕ್ಕಳಿಗಾಗಿ ನಿರ್ಮಿಸಲಾಗಿದ್ದ ನೂತನ ಶೌಚಾಲಯದ ಬಾಗಿಲನ್ನು ದುಷ್ಕರ್ಮಿಗಳು ಮುರಿದಿದ್ದಾರೆ. ಘಟನೆ ತಡರಾತ್ರಿ ನಡೆದಿದ್ದು, ಬೆಳಗ್ಗೆ ಶಾಲೆಗೆ ಬಂದ ಶಿಕ್ಷಕರು ಮತ್ತು ಮಕ್ಕಳು ಘಟನೆ ಗಮನಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಘಟನೆ ಕುರಿತು ಸವದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಇದೀಗ ತನಿಖೆ ಮುಂದುವರಿಸಿದ್ದಾರೆ. ಸರ್ ಏನಾಗೈತೆ ಸರ್ ಘಟನೆ ಸ್ಕೂಲ್ ಒಳಗೆ? ನಿನ್ನೆ ರಾತ್ರಿ ನಮ್ಮ ಶಾಲೆ ಒಳಗೆ ಮಧ್ಯರಾತ್ರಿ ರೀ ನಮ್ಮ 3 ಶಾಲಾ ಕೊಠಡಿಗಳನ್ನ ಬಾಗಲ ಒಡೆದು ಅಲ್ಲಿ ಒಂದು ಕಪಾಟಿಗೆ ಬೆಂಕಿ ಹಚ್ಚಿದ್ದಾರೆ. ಆಮೇಲೆ 2 ನಲಿಕಲಿ, ಆಮೇಲೆ FLN, CC ಇಡೀ ಶೈಕ್ಷಣಿಕ ವರ್ಷದ ಎಲ್ಲ ದಾಖಲಾತಿಗಳನ್ನು ಸುಟ್ಟಾಕಿದ್ದಾರೆ. ಈ ಪೂರ್ವದಲ್ಲೂ ಮತ್ತೆ ಇಲ್ಲಿ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಏನ್ ಮಾಡ್ತಾರೆ, ನೀರಿನ ಪೈಪ್ ಹೊಡೆಯತ್ತಾರೆ ಸರ್. ಆಮೇಲೆ ಹೊಸ ಶೌಚಾಲಯಗಳನ್ನ ಇದ ವರ್ಷ ಕಟ್ಟಿದ್ದು, ಇನ್ನೂ 1 ತಿಂಗಳಾಗಿಲ್ಲ, 3 ಬಾಗಿಲ ಎಲ್ಲ ಒಡೆದ ಹಾಕಿದ್ದಾರೆ. ಇದನ್ನು ಇನ್ನ ಓಪನಿಂಗ್ ನಾವು ಅದನ್ನ ಇನ್ನ ಮಾಡಿರ್ತಿಲ್ಲ, ಅದು 3 ಬಾಗಿಲ ಒಡೆದ ಹಾಕಿದ್ದಾರೆ. ಮಕ್ಕಳ ಶೌಚಾಲಯಕ್ಕೆ ಹೋಗುದು ಸರ್? ಮಕ್ಕಳ ಶೌಚಾಲಯ ಇಲ್ಲಿ ಮಾಡ್ಬೇಕನ್ನೋದು ಕೂಡ ಮಾಡಿದ್ದಾರೆ ಸರ್. ತಮ್ಮ ಗಮನಕ್ಕೆ ಯಾವಾಗ ಗೊತ್ತಾತ್ ಸರ್ ಯಾವ್ದು ಸರ್ ಇದು ಘಟನೆ ಆಗಿದ್ದು? ಈ ಘಟನೆ ಬೆಳಿಗ್ಗೆ 9:00 ನಾವು ಸ್ಕೂಲ್ ಬಂದಾಗ ಎಲ್ಲ ನೋಡಿದಿವ್ರಿ. ಅವಾಗನ ನಮ್ಗೆ ಇದಾಯ್ತು. ಎಲ್ಲ ಮಕ್ಕಳು ಎಲ್ಲ ಭಯಭೀತರಾದ್ರು, ಟೀಚರ್ ಭಯಭೀತರಾದ್ರು. ಇದು ಯಾಕೆ ಮಾಡ್ತಾರೋ, ಯಾವ ಉದ್ದೇಶ ಮಾಡ್ತಾರೋ ಅನ್ನೋದು ನಮ್ಗೆ ತಿಳಿವಲ್ದ. ಅದಕ್ಕೆ ದಯವಿಟ್ಟು 1 ವಾರದ ಹಿಂದೆ ಸ್ಕೂಲ್ ರೂಮ್ ಒಳಗೆ ನಿಂಬಿಯನ್ನ ಕುಂಕುಮ ಹಚ್ಚಿ ನಿಂಬಿಯನ್ನು ಸದ್ಯಕ್ಕೆ ಇಟ್ಟಿದ್ರು 3 ರೂಮ್ ಒಳಗೆ. ಅದು ಮಕ್ಕಳ ಭಯ ಪಡಾತಾರ. ವಾಮಾಚಾರ ನಡೆಯತೈತಿ ಸ್ಕೂಲ್ ಒಳಗ್ರಿ.